ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ನೋಡೋಣ ಬನ್ನಿ. ನೋಟು ನಿಷೇಧದಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಈಗ ವಿದೇಶಕ್ಕೆ ಹಾರಿದ್ದಾರೆ. ಹೊಸ ವರ್ಷ ಆಚರಣೆಯನ್ನ ಮಾಡೋದಕ್ಕೆ ಲಂಡನ್ಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ. ವಿದೇಶಿ ನೆಲದಲ್ಲಿ ಹೊಸ ವರ್ಷದ ಪಾರ್ಟಿಯನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ಒಂದು ವಾರದ ಕಾಲ ವಿದೇಶದಲ್ಲಿ ಲಂಡನ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಬಳಿಕ ವಾಪಸ್ ಆಗ್ತಾರಂತೆ ರಾಹುಲ್ ಗಾಂಧಿ. ಜನವರಿ 4ನೇ ತಾರೀಕು ಭಾರತಕ್ಕೆ ವಾಪಸ್ ಆಗ್ತಾರೆ ರಾಹುಲ್ ಗಾಂಧಿ. ಲಂಡನ್ಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ. ಬುಧವಾರ ಹೊಸ ವರ್ಷದ ಆಚರಣೆಯ ಸಲುವಾಗಿ, ನ್ಯೂ ಇಯರ್ ಸೆಲೆಬ್ರೇಷನ್ ಸಲುವಾಗಿ ಅವರು ಲಂಡನ್ಗೆ ತೆರಳಿದ್ದಾರಂತೆ. ನೋಟು ನಿಷೇಧದ ಬಳಿಕ ತುಂಬಾ ತೊಂದರೆಗಳಾಗ್ತಿದೆ, ನೋಟ್ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಜನಸಾಮಾನ್ಯರಿಗೆ ಅಂತ ಹೇಳ್ತಾ ಇದ್ರು. ಹಾಗೆ ಇವರು ಕೂಡ ನಮಗೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂತ ಬಗ್ಗೆ ಮಾತಾಡಿದ್ರು. ಆದ್ರೆ ಈಗ ಲಂಡನ್ಗೆ ತೆರಳಿದ್ದಾರೆ. ಬುಧವಾರ ಏನು ನೋಟು ನಿಷೇಧದ ವಿರುದ್ಧ ಟ್ವಿಟರ್ ನಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಈಗ ವಿದೇಶಕ್ಕೆ ಹಾರಿದ್ದಾರೆ. ಹೊಸ ವರ್ಷಾಚರಣೆಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ಆಚರಣೆಯನ್ನ ಮಾಡೋದಕ್ಕೆ ಲಂಡನ್ ನಲ್ಲಿ ರಾಹುಲ್ ಗಾಂಧಿ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಲಂಡನ್ಗೆ ಹೋಗಿದ್ದಾರೆ. 4ನೇ ತಾರೀಕು ವಾಪಸ್ ಆಗ್ತಾರೆ. ಒಂದು ವಾರದ ಕಾಲ ಲಂಡನ್ ನಲ್ಲಿ ಇರ್ತಾರಂತೆ ರಾಹುಲ್ ಗಾಂಧಿ. ಅಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ನಲ್ಲಿ ಅವರು ಪಾಲ್ಗೊಳ್ತಾರೆ. ಅಲ್ಲಿ ತಮ್ಮ ಏನು ಹೊಸ ವರ್ಷವನ್ನ ಸ್ವಾಗತಿಸುವಂತದ್ದು ಆ ಕೆಲಸವನ್ನ ಅವರು ಮಾಡೋದಕ್ಕೆ ಅಲ್ಲಿ ಹೋಗಿದ್ದಾರಂತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಟ್ವಿಟರ್ ನಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಬರೀತಾರೆ ರಾಹುಲ್ ಗಾಂಧಿ. ನೋಟ್ ಬ್ಯಾನ್ ಎಫೆಕ್ಟ್ ನಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಹಾಗೆ ಇವರು ಕೂಡ ಎಟಿಎಂ ಮುಂದೆ ಹೋಗಿ ನಿಂತ್ಕೊಂಡ್ರು. ನಮ್ಗೆ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ, ಎಟಿಎಂ ಗಳಲ್ಲೂ ಕೂಡ ದುಡ್ಡು ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು ರಾಹುಲ್ ಗಾಂಧಿ. ಈಗ ಲಂಡನ್ಗೆ ಹೋಗಿದ್ದಾರೆ ಹೊಸ ವರ್ಷ ಆಚರಣೆಗೆ ಅನ್ನುವಂಥದ್ದು. ಅಂದ್ರೆ ಕೇವಲ ಟ್ವಿಟರ್ಗೆ ಮಾತ್ರ ಸೀಮಿತವಾಯ್ತಾ ಅಂತ ಅವರ ಟೀಕೆಗಳು. ಮುಖ್ಯವಾಗಿ ಮಹೇಶ್, ರಾಹುಲ್ ಗಾಂಧಿ ಈಗ ಸದ್ಯಕ್ಕೆ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ತಮ್ಮ ಹೊಸ ವರ್ಷವನ್ನ ವಿದೇಶದಲ್ಲಿ ಆಚರಣೆ ಮಾಡ್ಕೊಳ್ಳಿಕ್ಕೆ ಏನು ರೆಡಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಇನ್ನೊಂದು ಮೂಲಗಳ ಪ್ರಕಾರ ಬುಧವಾರವೇ ಅವರು ಲಂಡನ್ಗೆ ಹೊರಟಿದ್ದಾರೆ. ಲಂಡನ್ ಬಳಿಕ ಇನ್ನೊಂದು ಜಾಗದಲ್ಲಿ, ಇನ್ನೊಂದು ಸ್ಥಳದಲ್ಲಿ, ವಿದೇಶಿ ಸ್ಥಳದಲ್ಲಿ ರಾಹುಲ್ ಗಾಂಧಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಿದೆ. ಅಂತ ಹೇಳಿದ್ರೆ ಜನವರಿ 4ರವರೆಗೆ ಹೊಸ ವರ್ಷದ ಆರಂಭ, ಇವತ್ತು ರಾತ್ರಿಯಿಂದ ಹೊಸ ವರ್ಷದ ಆರಂಭ ಏನಿದೆ ಜನವರಿ 4ರವರೆಗೆ ಆ ಸಂಭ್ರಮಾಚರಣೆಯನ್ನ ವಿದೇಶಿ ನೆಲದಲ್ಲಿ ಆಚರಿಸಿಕೊಳ್ಳಲಿಕ್ಕೆ ರಾಹುಲ್ ಗಾಂಧಿ ನಿರ್ಧರಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಈ ನಡೆ ಖಂಡಿತವಾಗಿಯೂ ತೀವ್ರ ಟೀಕೆಗೆ ಒಳಗಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ಗೂ ಮುಜುಗರ ತರುವಂತಹ ವಿಷಯ. ರಾಹುಲ್ ಗಾಂಧಿ ನೋಟು ನಿಷೇಧದ ಬಳಿಕ ನಿರಂತರವಾಗಿ ಟ್ವಿಟರ್ನ ಮತ್ತೆ ಸಾರ್ವಜನಿಕ ರ್ಯಾಲಿಗಳು ಮತ್ತೆ ಬಹಿರಂಗ ಸಮಾವೇಶಗಳೇನಿದ್ವು, ಆ ಸಮಾವೇಶಗಳಲ್ಲಿ
ನೋಟು ನಿಷೇಧದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಏನು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವೂ ಕೂಡ ನೇರವಾದಂತಹ ಆರೋಪಗಳನ್ನ ಮಾಡಿದ್ರು. ಇವತ್ತು ಮೂಲಗಳ ಪ್ರಕಾರ ಪ್ರಧಾನಿ ಕೂಡ ಇವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನೋಟು ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷದ ಒಬ್ಬ ಪ್ರಮುಖ ನಾಯಕನಾಗಿ ರಾಹುಲ್ ಗಾಂಧಿ ಸ್ವದೇಶದಲ್ಲಿ ಇರಬೇಕಿತ್ತು, ಹೋರಾಟಕ್ಕೆ ಇನ್ನಷ್ಟು ಇಂಬು ಕೊಡಬೇಕಿತ್ತು, ಇನ್ನಷ್ಟು ತೀವ್ರತೆಯನ್ನ ಕೊಡಬೇಕಿತ್ತು. ಆದ್ರೆ ಹೊಸ ವರ್ಷದ ರಜೆಯ ಖುಷಿಯಲ್ಲಿ ರಾಹುಲ್ ಗಾಂಧಿ ವಿದೇಶಕ್ಕೆ ಹಾರ್ತಾ ಇರುವಂತದ್ದು ಖಂಡಿತವಾಗಿಯೂ ಟೀಕೆ ಮತ್ತೆ ಕಾಂಗ್ರೆಸ್ಸಿಗೆ, ವೈಯಕ್ತಿಕವಾಗಿ ಕಾಂಗ್ರೆಸ್ಸಿಗೆ ಮುಜುಗರವನ್ನ ಉಂಟು ಮಾಡಬಹುದು. ಮಾದೇಶ್, ಯಾಕಂದ್ರೆ ಜನ ಯಾವ ರೀತಿಯಾಗಿ ತಗೊಬಹುದು ಅಂತ ಅಂದ್ರೆ ರ್ಯಾಲಿಗಳಲ್ಲಿ ಮೋದಿ ಅವರ ವಿರುದ್ಧವಾಗಿ ಮಾತನಾಡಿದ್ರು, ನೋಟ್ ಬ್ಯಾನ್ ನಿಂದ ತುಂಬಾ ಕಷ್ಟ ಆಗ್ತಿದೆ ಅನ್ನುವಂತ ಮಾತೆಲ್ಲವೂ ಕೂಡ ಓಕೆ. ಅಂದ್ರೆ ಈಗ 50 ದಿನ ಕಳಿತು, 50 ದಿನ ಆದ್ಮೇಲೆ ಪ್ರಧಾನಿಯವರು ಭಾಷಣವನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇವರು ಹೊಸ ವರ್ಷದ ಆಚರಣೆ ಮಾಡೋದಕ್ಕೋಸ್ಕರ ಇವರು ವಿದೇಶಕ್ಕೆ ಹೋಗ್ತಾರೆ. ಅಂದ್ರೆ ಜನರಿಗೆ ಯಾವ ರೀತಿಯಾದಂತ ಸಂದೇಶ ಹೋಗುತ್ತೆ ಅಂತ ಇದರಿಂದಾಗಿ ಖಂಡಿತವಾಗಿ ಇದು ಅತ್ಯಂತ ಟೀಕೆಗೆ ಒಳಗಾಗಬಹುದಂತ ನಿರ್ಧಾರ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಇವತ್ತು ಏನು ಮಧ್ಯಾಹ್ನದ ವೇಳೆಗೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ನೋಟು ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಅದರಲ್ಲಿ ಒಂದು ಏನು ವಿಡ್ರಾಲ್ ನಿಮಿತ್ತ ಏನಿದೆ ಅದನ್ನ ಹಿಂಪಡಿಬೇಕು, ಜೊತೆಗೆ ನೋಟು ನಿಷೇಧದಿಂದ ಯಾರಿಗೆಲ್ಲ ನಷ್ಟ ಆಗಿದೆ ಅವರಿಗೆಲ್ಲ ಪರಿಹಾರ ಕೊಡಬೇಕೆನ್ನುವಂತ ಆಗ್ರಹವನ್ನ ಟ್ವಿಟರ್ ಮುಖಾಂತರ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಆದ್ರೆ ಪ್ರತಿಪಕ್ಷದ ಒಬ್ಬರು ಪ್ರಮುಖ ನಾಯಕನಾಗಿ, ಜೊತೆಗೆ ಏನು ನೋಟು ನಿಷೇಧದ ಬಳಿಕ ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಪಕ್ಷಗಳ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡಿರುವಂತದ್ದು, ಇತರೆ ಸಣ್ಣ ಪುಟ್ಟ ಪ್ರತಿಪಕ್ಷಗಳ ಒಗ್ಗೂಡಿಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಸಂಘಟಿಸುವಲ್ಲಿ ಏನು ರಾಹುಲ್ ಗಾಂಧಿ ಮುಂಚೂಣಿಯಲ್ಲಿದ್ರು. ಈಗ ಇಂತಹ ಒಬ್ಬ ನಾಯಕ ಮತ್ತೆ ಏನು ಇಂತಹ ನೋಟು ನಿಷೇಧದ ಹೊತ್ತಲ್ಲೇ ವಿದೇಶಕ್ಕೆ ಅಂತ ಹೇಳಿದ್ರೆ ವೈಯಕ್ತಿಕ ಖುಷಿ ಸಂತೋಷಗಳು ರಾಷ್ಟ್ರದ ಹಿತಾಸಕ್ತಿಗಿಂತ ಪ್ರಾಧಾನ್ಯತೆಗೆ ಬಂದು ಎನ್ನುವಂತ ಟೀಕೆಗೆ ರಾಹುಲ್ ಗಾಂಧಿ ಒಳಗಾಗಬೇಕಾಗತ್ತೆ. ಮಾದೇಶ್, ಅಂದ್ರೆ ಅಕ್ಷಯ್, ಈಗ ರಾಹುಲ್ ಗಾಂಧಿ ಆರೋಪಗಳನ್ನ ಮಾಡಿದಾಗ, ಈ ತರದ ಟೀಕೆಗಳನ್ನ ಮಾಡಿದಾಗ ಮೋದಿ ಅವರ ವಿರುದ್ಧವಾಗಿ ಎಲ್ಲರೂ ಕೂಡ ಒಂದು ರೀತಿ ಅಣಕಿಸುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ರು, ಜೋಕರ್ ರೀತಿಯಲ್ಲಿ ಮಾತನಾಡ್ತಾ ಇದ್ರು, ಜೋಕರ್ ರೀತಿ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತ. ಆದ್ರೆ ಈಗ ಹೊರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಟೀಕೆಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅಂದ್ರೆ ಎಂತ ವಿಪರ್ಯಾಸ ಇದು ಅಂತ. ಖಂಡಿತವಾಗಿಯೂ ಮಾದೇಶ್, ರಾಹುಲ್ ಗಾಂಧಿ ನಡೆ ಖಂಡಿತವಾಗಿಯೂ ಟೀಕೆಗೆ ಖಂಡಿತ ಒಳಗಾಗುತ್ತೆ. ಯಾಕಂತ ಹೇಳಿದ್ರೆ ಕೇವಲ ಟೀಕೆಗಳನ್ನ ಮಾಡಿಕೊಂಡು ಕೇವಲ ಏನು ಹೇಳಿಕೆಗಳನ್ನ ಕೊಡ್ಕೊಂಡಿದ್ರೆ ಸಾಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನೋಟು ನಿಷೇಧದ ಅವಧಿ ನಿನ್ನೆಯಷ್ಟೇ ಅಂತ್ಯ ಆಗಿರುವಂತದ್ದು. ಇವತ್ತು ನೋಟು ನಿಷೇಧದ ಏನು ಅವಧಿ ಅಂತ್ಯ ಆದ ಬಳಿಕ ಇವತ್ತು ಮತ್ತೆ ಪ್ರಧಾನಿ ಅವರು ಭಾಷಣ ಮಾಡ್ತಾರೆ. ಪ್ರತಿಪಕ್ಷದ ಪ್ರಮುಖ ಮುಖವಾಗಿ ರಾಹುಲ್ ಗಾಂಧಿ ಇರುವಂತದ್ದು. ಅವರು ಏನು ಪ್ರಧಾನಿ ನೇತೃತ್ವದಲ್ಲಿ ಬಿಜೆಪಿ ಏನೆಲ್ಲ ಏನು ಹೇಳಿಕೆಗಳನ್ನ ಕೊಡುತ್ತೆ ಅವುಗಳಿಗೆ ಕೌಂಟರ್ ಹೇಳಿಕೆಗಳನ್ನ ಕೊಡುವಂತದ್ದು ಅಥವಾ ಅವುಗಳಿಗೆ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಬೇಕಿತ್ತು. ಆದ್ರೆ ಸ್ವತಃ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದಂತವರು ರಾಹುಲ್ ಗಾಂಧಿ ನೋಟು ನಿಷೇಧದ ಹೋರಾಟದಲ್ಲಿ. ಇಂತಹ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿ ಅವರೇ ತಮ್ಮ ವೈಯಕ್ತಿಕ ಖುಷಿ ಸಂತೋಷ ಮತ್ತೆ ಹೊಸ ವರ್ಷದ ರಜೆಗಾಗಿ ವಿದೇಶಕ್ಕೆ ಹೋಗ್ತಿರುವಂತದ್ದು ಖಂಡಿತವಾಗಿಯೂ ಟೀಕೆಗೆ ಒಳಗಾಗುತ್ತೆ. ಈ ಹಿಂದೆ ಕೂಡ 57 ದಿನಗಳವರೆಗೆ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋಗಿದ್ರು ಅಂತೇಳಿ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಕೇಳದೆ ವಿದೇಶಕ್ಕೆ ಹಾರಿದ್ರು. ಅವರು ಎಲ್ಲಿ ಹೋಗಿದ್ರು ಎನ್ನುವಂತ ಮಾಹಿತಿ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅಧಿವೇಶನ ಕೂಡ ನಡೀತಿತ್ತು. ಈಗ ನೋಟು ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರ ವಿರೋಧದ ಹೋರಾಟ ಇದೆ, ಜೊತೆಗೆ ವಿಪಕ್ಷಗಳ ಹೋರಾಟ ಏನಿದೆ ಸಂಸತ್ತಿನ ಹೊರಗೆ ಮತ್ತೆ ಸಂಸತ್ತಿನ ಒಳಗೆ, ಆ ಹೋರಾಟದಕ್ಕೆ ಮುಂಚೂಣಿಯಾಗಿ ಕಾಣಿಸಿಕೊಂಡಿದ್ದಂಥದ್ದು ರಾಹುಲ್ ಗಾಂಧಿ. ಟಿಎಂಸಿ ಜೊತೆಗೆ ಇತರೆ ಏನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸುವಂತ ವಿಪಕ್ಷಗಳು ಏನಿದೆ ಅವುಗಳನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಮುಂಚೂಣಿಯಲ್ಲಿದ್ರು. ಈಗ ಅವರೇ ನೋಟು ನಿಷೇಧದ ಟೀಕೆ ಟಿಪ್ಪಣಿಗಳ ನಡುವೆ ವಿದೇಶಕ್ಕೆ ಹಾರಿರುವಂತದ್ದು. ಅದು ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಖಂಡಿತವಾಗಿ ಇದು ಟೀಕೆಗೆ ಒಳಗಾಗುತ್ತೆ. ಮಾದೇಶ್, ಓಕೆ, ಧನ್ಯವಾದ ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में